ಪ್ರಿಯಾಂಕ್ ಖರ್ಗೆ ಅವರು RSS ಚಿಂತೆ ಮಾಡ್ತಾರ, ಅಭಿವೃದ್ಧಿ ಚಿಂತೆ ಮಾಡ್ಲಾರ್ದೆ ಯಾವ ರಸ್ತೆ ಮೇಲೆ ತಿರ್ಗಲತ್ತೀರಪ್ಪ ನೀವು? ಯಾವ ರಸ್ತೆ ಮೇಲೆ ತಿರ್ಗಾಡ್ತಾ ಇದ್ರಿ ಗಾಡಿ ತಗೊಂಡು? ಎಷ್ಟು ಹೇಳಿದ್ರು ಸಾಲಾರದಂತ ಅಭಿವೃದ್ಧಿ ಇವತ್ತು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಒಳೇನೇ ಹರಿತಾ ಇದೆ. SR ಸಭೆ ನಡೀತು ಕನ್ಯಾ ಪ್ರೌಢಶಾಲೆಯಲ್ಲಿ. ಇವತ್ತು ನಾವು ಜಿಲ್ಲೆಯಲ್ಲಿ ಕಾಣಲ್ಲ ಅಂತ ಬಿಲ್ಡಿಂಗ್ ಶಾಲೆಯನ್ನು ನಿರ್ಮಾಣ ಮಾಡಿದ್ರೆ ಇವತ್ತು RS ಬಗ್ಗೆ ನೋಂದಣಿ ಇವತ್ತು ಏನದ, ಬೀದಿ ವ್ಯಾಪಾರಿಗೆ ನೋಂದಣಿ ಕೇಳ್ತೀರಿ, ಹುಟ್ಟಿದವರಿಗೆ ನೋಂದಣಿ ಇದೆ, ಸತ್ತಾಗ ನೋಂದಣಿ ಇದೆ. ನಿಮ್ RSS ನೋಂದಣಿ ಕೇಳಿದ್ರಿ ಯಾಕಪ್ಪ ತ್ರಾಸ ಕೊಟ್ಟವ್ರು? RSS ಅವರು BJP ಅವರು, ನೀವ್ ಯಾರು ಕೊಟ್ರು ನೀವೆಲ್ಲ ಒಂದು ನಾಣ್ಯದ ಎರಡು ಮಕ್ಕಳು. BJPಯ ಅಧ್ಯಕ್ಷರಾದಂತಹ ಶ್ರೀ ರವೀಂದ್ರ ಸಜ್ಜನ್ ಶೆಟ್ಟಿ ಅವರು ಹೇಳಿದ್ರು. ಆದ್ರೆ ಆರೋಪ ಮಾಡೋ ಮುನ್ನ ಅರಿತು ಮಾತನಾಡೋದು ಉತ್ತಮ. ಯಾಕಂದ್ರೆ ಅಭಿವೃದ್ಧಿ ವಿಷಯದಲ್ಲಿ ನಮ್ಮ ಶಾಸಕರಾಗಿರ್ಬೋದು, ನಮ್ಮ ಕಾರ್ಯಕರ್ತರಾಗಿರ್ಬೋದು, ಯಾರೊಂದಿಗೆ ರಾಜಿ ಇಲ್ಲ. ಆದ್ರೆ ಚಿತ್ತಾಪುರ್ನಲ್ಲಿ ಅಭಿವೃದ್ಧಿ ತನ್ನದೇ ಆದಂತ ಇತಿಹಾಸ ಹೊಂದಿದೆ. 50 ವರ್ಷ ಆಗ್ಲಾರ್ದಂತ ಕಾರ್ಯ ಇವತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಮಾಡಿ ತೋರಿಸಿದ್ದಾರೆ. ಇವತ್ತು ಎಜುಕೇಶನ್ ಹಬ್ ಇರ್ಬೋದು, ಇವತ್ತು ಕನ್ಯಾ ಪ್ರೌಢಶಾಲೆ ಇರ್ಬೋದು, ಇವತ್ತು ಬಸವನಗರ ಬ್ರಿಡ್ಜ್ ಇರ್ಬೋದು, ಇವತ್ತು ದಂಡೋತಿ ಬ್ರಿಡ್ಜ್ ಇರ್ಬೋದು, ಇವತ್ತು ಅಲ್ಲೂರು ಕೆರೆ ಇರ್ಬೋದು. ಸಾಕಷ್ಟು ಇವತ್ತು ಎಷ್ಟು ಹೇಳಿದ್ರು ಸಾಲಾರದಂತ ಅಭಿವೃದ್ಧಿ ಇವತ್ತು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಒಳೇನೇ ಹರಿತಾ ಇದೆ. ಆದ್ರೂ ಕೂಡ ಈ ಬಿಜೆಪಿ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸಜ್ಜನ್ ಶೆಟ್ಟಿ ಅವರು ಕಣ್ಣಿಗೆ ಮನುಸ್ಮೃತಿಯನ್ನ ಕನ್ನಡಕವನ್ನು ಹಾಕೊಂಡು ಮಾಡಿದ್ದಾರೆ. ಆದ್ರೆ ಇವತ್ತು ದಲಿತರಲ್ಲಿ ಪಡ್ತಕ್ಕಂತ ನೋವನ್ನು ಅವರಿಗೆ ಅರಿವಿಲ್ಲ. ಬಹಳ ವಿಚಾರ ಮಾಡಿ ಕೊಡ್ಬೇಕು. ಆದ್ರೆ ಬಸವನಗರದಲ್ಲಿ ಯಾರಾದ್ರೂ ಮರಣ ಹೊಂದಿದ್ರೆ ನಾವು ಎಷ್ಟೊತ್ತಿದ್ರು ನಾವು ಹಳ್ಳ ದಾಟ್ಕೊಂಡೆ ಆ ಕಡೆ ಹೋಗ್ಬೇಕು. ಅಲ್ಲಿ ಆ ಕಡೆ ಹೋಗಿ ಅದನ್ನು ಒಂದು ಮಣ್ಣು ಮಾಡುವಂತ ಕಾರ್ಯಕ್ರಮ ನಡೀತದ. ಆದ್ರ ಮಳೆಗಾಲದಲ್ಲಿ ಎದಿ ಮಟ್ಟ ಮನುಷ್ಯನ ಕೈ ಎತ್ತ ಮಟ್ಟ ನೀರು ಹರಿತದ. ಆದ್ರ ಆ ನೀರು ಮಟ್ಟ ಇಳಿಯೋವರೆಗೆ ನಾವು ಅಷ್ಟೇ ಕಾಯ್ಕೊಂಡು ಕೊಡ್ಬೇಕಾಗಿತ್ತು. ಆದ ಕಾರಣ ನಾವು ಸಾಕಷ್ಟು ದಿನಗಳಿಂದ ಈ ಕ್ಷೇತ್ರದ ಶಾಸಕರಾದಂತ ಶ್ರೀ ಪ್ರಿಯಾಂಕ್ ಖರ್ಗೆ ಅವರಿಗೆ ಮನವಿ ಮಾಡಿದೆವು. ಸರ್ ಹಿಂಗೆಲ್ಲ ಕಷ್ಟ ಅದ, ಸುಮಾರು 60 ವರ್ಷ ಹಿಡಿದು ಇದೇ ಪರಿಸ್ಥಿತಿ ಅದ, ತಾವು ದಯಮಾಡಿ ಇದನ್ನು ಮಾಡಿಕೊಡ್ರಿ ಅಂದಾಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ಕ್ರಿಯಾ ಯೋಜನೆ ರೂಪಿಸಿ ಅದಕ್ಕೊಂದು 1 ಕೋಟಿ ರೂಪಾಯಿ ಕೊಟ್ಟರು. ಆ ಬ್ರಿಡ್ಜ್ ಮಾಡೋ ಅವಶ್ಯಕತೆನೇ ಇಲ್ಲ. ಅಲ್ಲಿ ಆ ಬ್ರಿಡ್ಜ್ ಯಾಕೆ ಮಾಡ್ಬೇಕಾಗಿತ್ತು, ಈ ಕಡೆ ಲಿಂಕ್ ಕೊಡ್ಬೇಕಾಗಿತ್ತು ಅನ್ನೋ ಮಾತು ಹೇಳ್ತಾರ. ಪ್ರಿಯಾಂಕ್ ಖರ್ಗೆ ಅವರು RSS ಚಿಂತೆ ಮಾಡ್ತಾರ, ಅಭಿವೃದ್ಧಿ ಚಿಂತೆ ಮಾಡ್ಲಾರ್ದೆ ಯಾವ ರಸ್ತೆ ಮೇಲೆ ತಿರ್ಗಲತ್ತೀರಪ್ಪ ನೀವು? ಯಾವ ರಸ್ತೆ ಮೇಲೆ ತಿರ್ಗಾಡ್ತಾ ಇದ್ರಿ ಗಾಡಿ ತಗೊಂಡು? ಇವತ್ತು ಮೊನ್ನೆ SR ಸಭೆ ನಡೀತು ಕನ್ಯಾ ಪ್ರೌಢಶಾಲೆಯಲ್ಲಿ. ಇವತ್ತು ನಾವು ಜಿಲ್ಲೆಯಲ್ಲಿ ಕಾಣಲ್ಲ ಅಂತ ಬಿಲ್ಡಿಂಗ್, ಇವತ್ತು ಸರ್ಕಾರಿ ಬಿಲ್ಡಿಂಗ್ ಅನ್ನು ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ತಾಲೂಕು ಮಟ್ಟದಲ್ಲಿ ನೋಡ್ತಕ್ಕಂಥ ಒಂದು ಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಬರ್ತಕ್ಕಂಥ ಜಿಲ್ಲೆಗಳಲ್ಲಿ. ಆದ್ರೆ ಅಭಿವೃದ್ಧಿ ವಿಷಯದಲ್ಲಿ ನಮ್ಮ ಶಾಸಕರಿರ್ಬೋದು, ಕಾರ್ಯಕರ್ತರು, ಅವ್ರು ಯಾವುದೇ ಕಾರ್ಯಕರ್ತರಿಗೆ ಹೇಳ್ತಾರ, ಯಾವುದೇ ಕೆಲಸ ನಡೆದ್ರು ಸರಿಯಾಗಿ ಎದುರು ನಿಂತು ಕೆಲಸ ತಗೋಬೇಕು, ಯಾವುದೇ ಮುಲಾಜಿ ಇರಬಾರದು ಅನ್ನೋ ಒಂದು ನಿರ್ದೇಶನ ಇದೆ. ಕಾರಣ ಇವತ್ತು ಈ ಕ್ಷೇತ್ರದಲ್ಲಿ ಪ್ರತಿಯೊಂದು ಹಳ್ಳಿಗೆ ಸಾಕಷ್ಟು ರಸ್ತೆಗಳು ನಿರ್ಮಾಣ ಮಾಡಿದ್ದಾರೆ, ಶಾಲೆಗಳು ನಿರ್ಮಾಣ ಮಾಡಿದ್ದಾರೆ, ಕೆರೆಗಳು ನಿರ್ಮಾಣ ಮಾಡಿದ್ದಾರೆ. ಆದ ಕಾರಣ ನೀವು ಅಭಿವೃದ್ಧಿ ಬಗ್ಗೆ ಸಲಹೆ ಕೊಡ್ರಿ, ನಾವು ಸ್ವೀಕಾರ ಮಾಡ್ತೀವಿ. ಚಿತ್ತಾಪುರ ಮತಕ್ಷೇತ್ರದಲ್ಲಿ ಯಾರು ಬಡವರಿಗೆ ನನಗೆ ಮನೆ ಇಲ್ಲ, ನಾವು ಒಂದು ಕುಟುಂಬದಲ್ಲಿ 3-4 ಜನ ಮಕ್ಕಳು ಇರ್ತಾರ, ಅಂಥವ್ರಿಗೆ ನೀವು ತೊಂದರೆ ಆಗಬಾರ್ದು ಅಂತೇಳಿ ಇವತ್ತು 1000 ಮನೆಗಳನ್ನು G+1 ನಾಗವಿ ಒಂದು ಹಬ್ನಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಅದಕ್ಕೆ ಆದಂತ ಮೂಲಭೂತ ಸೌಕರ್ಯ, ಇವತ್ತು ಶೌಚಾಲಯಕ್ಕೆ ಬೇಕಾದಂತ ಇವತ್ತು ಸಿದ್ಧತೆ ನಡೀತಾ ಇದೆ. ಸೆಪ್ಟಿಕ್ ಟ್ಯಾಂಕ್ ಇಲ್ಲಿ KCL ಫ್ಯಾಕ್ಟ್ರಿ ಅಲ್ಲಿನೂ ನಡೀತಾ ಇದೆ, ಅಲ್ಲಿನೂ 2 ಕಡೆ ಮಾಡ್ತಾ ಇದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಅವರು ಕನಿಷ್ಠ ಅಂದ್ರೆ ಒಂದು 50-100 ವರ್ಷನ ಒಂದು ಕ್ರಿಯಾ ಯೋಜನೆ ರೂಪಿಸಿ ಅಂತ ನಮ್ಮ ಶಾಸಕರು ಯೋಜನೆ ರೂಪಿಸ್ತಾರ. ಆದ್ರೆ ಇವತ್ತು RS ಬಗ್ಗೆ ನೋಂದಣಿ ಇವತ್ತೇನದ, ಬೀದಿ ವ್ಯಾಪಾರಿಗೆ ನೋಂದಣಿ ಕೇಳ್ತೀರಿ, ಹುಟ್ಟಿದವರಿಗೆ ನೋಂದಣಿ ಇದೆ, ಸತ್ತಾಗ ನೋಂದಣಿ ಇದೆ. ನಿಮ್ RSS ನೋಂದಣಿ ಕೇಳಿದ್ರಿ ಯಾಕಪ್ಪ ತ್ರಾಸು? ಹೇಳ್ಬೇಕು ನಿಮ್ ನಾಯಕರಿಗೆ, ನಿಮ್ ರಾಷ್ಟ್ರ ನಾಯಕರಿಗೆ ಹೇಳ್ಬೇಕು ಕೊಡ್ರಿ. ಆದ್ರೆ ಸ್ವಲ್ಪ ಮಾತಿಗಾಗಿ ನಿಂಬಲ್ಲಿ ಇದ್ದಿರ್ಬಹುದಲ್ಲ, ಇದ್ರ ಮತ್ತೆ ಇಟ್ಕೊಂಡು ಯಾಕೆ ಕೊಡ್ಬೇಕಾಗಿತ್ತು? ನಾವು ಮಾಡಲ್ಲ. ಈ ದೇಶ ಪ್ರತಿಯೊಂದು ಈ ನೆಲದ ಸಂವಿಧಾನದಲ್ಲಿ ಮನುಷ್ಯನಿಗೆ ಒಂದೇ ಕಾನೂನಿದೆ. ಕಾನೂನಿಗೆ ಯಾರು ಗೌರವ ಕೊಡ್ತಾರೋ ಅವ್ರಿಗೆ ಕಾನೂನು ಗೌರವ ಕೊಡ್ತದೆ, ಯಾರು ಕಾನೂನು ಅಲಕ್ಷ್ಯ ಮಾಡ್ತೋ ಅವ್ರಿಗೆ ಶಿಕ್ಷೆ ಕಾದಿದೆ. ಆದ ಕಾರಣ ನೋಂದಣಿ ಬಗ್ಗೆ ಸಂಬಂಧಪಟ್ಟವರು RSS ಅವರು BJP ಅವರು, ನೀವು ಯಾರು ಕೊಟ್ರು ನೀವೆಲ್ಲ ಒಂದು ನಾಣ್ಯದ ಎರಡು ಮುಖಗಳು.
ಆದ ಕಾರಣ ತಾವು ನೋಂದಣಿ ಪತ್ರ ಕೊಟ್ಟು ಈ ಕಾನೂನಿಗೆ, ನೆಲದ ಕಾನೂನಿಗೆ ಗೌರವಿಸ್ತೀರಿ ಅಂತೇಳಿ ನಾನು ನಂಬಿದ್ದೀನಿ.